ಚಿಕ್ಕಮಗಳೂರಿನ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಬಸ್ಗಳು ಯಾವುದೇ ಕಾರಣಕ್ಕೂ ಸಂಚಾರ ಮಾಡಬಾರದು ಅಂತ ಅಡ್ಡ ಮಲಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು KSRTC ಬಸ್ ಚಾಲಕನಿಗೆ ಹೋರಾಟಗಾರರು ಲೆಫ್ಟ್ ಹ್ಯಾಂಡ್ ರೈಟ್ ತಗೊಂಡ್ರು. ಪಾಪ ಅವನೇನು ಮಾಡ್ತಾನೆ ಹೇಳಿ, ಬಸ್ ನಿಲ್ದಾಣದ ಒಳಗಡೆಗೆ ತೆರಳಿ ಘೋಷಣೆಗಳನ್ನು ಕೂಡ ಹಾಕಿದ್ದಾರೆ. ಅಂಗಡಿಗಳನ್ನು ಕೂಡ ಕ್ಲೋಸ್ ಮಾಡಿಸಿದ್ದಾರೆ ಹೋರಾಟಗಾರರು. ಬೆಳಗಾವಿ ನಮ್ಮದು ಅಂತ ಘೋಷಣೆ ಕೂಗಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಕನ್ನಡಪರ ಸಂಘಟನೆಗಳು ಸಿಡಿದಿದ್ದಾರೆ. ಬಸ್ಗಳು ಒಂದು ಮಾರ್ಗದಿಂದ ಮತ್ತೊಂದು ಭಾಗಕ್ಕೆ ತೆರಳದಂತೆ ಅಡ್ಡಲಾಗಿ ನಿಂತು ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೀವೇನಾದರೂ ತೆರಳಬೇಕಂದ್ರೆ ನಮ್ಮನ್ನ ದಾಟಿಯೇ ತೆರಳಬೇಕು, ಇವತ್ತು ಹೋರಾಟ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅಂತ ಅವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಇನ್ನು ಬಂದ್ಗೆ ಬೆಂಬಲಿಸಿದ KSRTC ನೌಕರರು ಬಸ್ ನಿಲ್ಲಿಸಿ ಚಾಲಕರಿಗೆ ಶಾಲನ್ನ ಹಾಕಿ ಸನ್ಮಾನ ಕೂಡ ಮಾಡ್ತಿದ್ದಾರೆ. ಇದು ನಮ್ಮ ರಾಜ್ಯದ ನೌಕರರಿಗೆ ಮಾಡ್ತಾ ಇರುವಂಥದ್ದು. ಧನ್ಯವಾದ ನಿಮಗೆ ಅಂತ ಪ್ರತಿಭಟನಾಕಾರರಿಂದ ವ್ಯಂಗ್ಯಭರಿತವಾಗಿ ಮಾತನಾಡ್ತಿದ್ದಾರೆ. ಚಿಕ್ಕಮಗಳೂರಿನ KSRTC ಬಸ್ ನಿಲ್ದಾಣದ ಮುಂದೆ ಈ ಒಂದು ಘಟನೆ ನಡೆದಿದೆ. ನಿಲ್ದಾಣದ ಬಳಿ ನೂರಾರು ಹೋರಾಟಗಾರರು ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಹೀಗೆ ಸಾರಿಗೆ ಸಚಿವರು ಒಂದು ಕ್ಲಾರಿಟಿನೇ ಕೊಡಲಿಲ್ಲ, ಬಸ್ ಇರುತ್ತೆ ಇಲ್ಲ ಅನ್ನೋದಕ್ಕೆ. ಪಾಪ ಇಲ್ಲಿ ಚಾಲಕರು ಏನ್ ಮಾಡ್ತಾರೆ, ಅವರು ಕೊಟ್ಟಂತ ಕೆಲಸವನ್ನ ಅವ್ರು ನಿರ್ವಹಿಸಲೇಬೇಕು. ಹಾಗಾಗಿ ಬಸ್ ಚಲಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಶಾಲನ್ನ ಹಾಕಿ ವ್ಯಂಗ್ಯಭರಿತವಾಗಿ ಮಾತನಾಡಿದ್ದಾರೆ. ಚಿಕ್ಕಮಗಳೂರಿನ KSRTC ಬಸ್ ನಿಲ್ದಾಣದ ಮುಂದೆ ಈ ಒಂದು ಘಟನೆ ನಡೆದಿದೆ. ಧನ್ಯವಾದ ನಿಮಗೆ ಅಂತ ಶಾಲನ್ನ ಹಾಕಿ ಅಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಆದರೆ ಅವರು ಬಸ್ಸನ್ನು ಸ್ಟಾಪ್ ಮಾಡ್ತಿಲ್ಲ, ಯಾಕೆಂದರೆ ಪ್ರಯಾಣಿಕರಿಗಾಗಲೇ ಒಳಭಾಗದಲ್ಲಿ ಕುಳಿತಿದ್ದಾರೆ. ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಸ್ ಚಾಲಕರು ಪ್ರಯಾಣವನ್ನು ಮುಂದುವರಿಸಿದ್ದಾರೆ. ಇಲ್ಲಿಗೆ ಮೊಟಕುಗೊಳಿಸಬೇಕು, ಪ್ರತಿಭಟನೆಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಇಲ್ಲಿ ಪ್ರತಿಭಟನಾಕಾರರು ಏನು ಚಾಲಕನಿಗೆ ಹೇಳಿದ್ದಾರೆ. ಆತ ಅದಕ್ಕೆ ಸೊಪ್ಪು ಹಾಕಿಲ್ಲ. ಈ ನಿಟ್ಟಿನಲ್ಲಿ ಆತನಿಗೆ ಶಾಲನ್ನು ಹೊದಿಸಿ ಸನ್ಮಾನ ಮಾಡಿ, ಧನ್ಯವಾದ ನಿಮಗೆ, ಈ ಪ್ರತಿಭಟನೆಗೆ ನೀವು ಸಪೋರ್ಟ್ ಮಾಡ್ತಿಲ್ವಲ್ಲ, ನಿಮಗೆ ಒಂದು ಬಿಗ್ ಥ್ಯಾಂಕ್ಸ್ ಅನ್ನೋ ನಿಟ್ಟಿನಲ್ಲಿ ಧನ್ಯವಾದ ಹೇಳಿ ವ್ಯಂಗ್ಯಭರಿತವಾಗಿ ಶಾಲನ್ನು ಹಾಕಿ ಅಲ್ಲಿಂದ ಕಳಿಸ್ತಾ ಇದ್ದಾರೆ. ಸರ್, ಯೂಶುವಲ್ ಆಗಿ ನೋಡೋದಾದ್ರೆ ಅಂದ್ರೆ ಈ ಪ್ರತಿಭಟನೆಯ ನಾವು ನೋಡ್ತಾ ಇದ್ದೀವಿ ಇದೇ ಸಂಗತಿ. ಈ ಪ್ರತಿಭಟನೆ ಮಾಡುವಂಥವ್ರು ಪಾಪ ಯಾರನ್ನು ಹಿಡ್ಕೊಂಡ್ಬಿಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ನಾವು ಹೋರಾಟ ಮಾಡ್ತಿರೋದೇ ನಿಮಗೋಸ್ಕರ ಅಂತ. ಯಾಕಂದರೆ ಅತ್ಯಂತ ಸಹಜವಾಗೇ ಯಾವಾಗ ಈ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಮಸಿ ಹಚ್ಚೋದು, ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡಿದ್ದು ಅದೆಲ್ಲ ಆಯ್ತಲ್ಲ, ಅಲ್ಲಿಂದಲೇ ಶುರುವಾಗಿತ್ತು. ಇವರೇನು ಬಯಸ್ತಾರೆ ಅಂದರೆ ಅತ್ಯಂತ ಸಹಜವಾಗಿಯೇ ಸಂಬಂಧಪಟ್ಟಂಥ ಈ ಚಾಲಕರು ಇವರೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಬಯಸ್ತಾರೆ. ಅವ್ರಿಗಿರುವಂಥ ಒತ್ತಡ ಅವ್ರದ್ದು. ಪ್ರತಿಭಟನೆ ಮಾಡ್ತಿರೋದೇ ನಿಮಗೋಸ್ಕರ. ನಿಮಗಿಲ್ಲಿ ಏನು ಅವಮಾನ ಆಯಿತು, ನೀವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮಗೇನು ಮುಖಕ್ಕೆ ಮಸಿ ಬೆಳೆದ್ರು, ಅದಕ್ಕೆ ಈ ಪ್ರತಿಭಟನೆ ಎಷ್ಟೊಂದು ಜಾಸ್ತಿ ಆಗಿರೋದು. ನೀವು ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶ ಇವ್ರದ್ದು. ಕೊನೆಗೂ ಕೂಡ ಆತನಿಗೊಂದು ಶಾಲ್ ಹಾಕಿ ಇವರು ಕಳಿಸ್ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿನ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಮತ್ತೆ ಈ ಚಾಲಕರಿಗೂ ಕೂಡ ಒಂದು ರೀತಿ ಪೀಕಲಾಟ ಅಲ್ವಾ ಸರ್? ಯಾಕಂದ್ರೆ ಇಷ್ಟು ಟ್ರಿಪ್ ನೀವು ಹೊರಡಲೇಬೇಕು ಅಂತ ಮಾಡ್ಬಿಟ್ಟಿರ್ತಾರೆ. ಏನು ಮಾಡಬೇಕು ಪಾಪ ಅವರು. ಇನ್ನು ಗಡಿನಾಡು ಚಾಮರಾಜನಗರದಲ್ಲಿ ಬಂದ್ ಬಿಸಿ ಜಾಸ್ತಿ ಆಗ್ತಾ ಇದೆ. ಈ ಚಾಮರಾಜನಗರ ಕೂಡ ಅಷ್ಟೇ ಯಾವಾಗಲೂ ಕೂಡ ಸಪೋರ್ಟ್ ಮಾಡುತ್ತೆ. MES ಭಿತ್ತಿ ಚಿತ್ರಕ್ಕೆ ಅವರು ಹೊಡೆಯೋದ್ರ ಮುಖಾಂತರ ಪ್ರತಿಭಟನೆ ಮಾಡಿದ್ದಾರೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಇನ್ನು ಹೆದ್ದಾರಿನಲ್ಲೇ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಆದರೆ ನಾವು ಹಿಂದುಗಡೆ ನೋಡ್ತಾ ಇದ್ದೀವಿ KSRTC ಬಸ್ಗಳು, ಬೇರೆ ಬೇರೆ ವಾಹನಗಳು